ಬಹಳ ವರ್ಷಗಳ ಹಿಂದೆ ಒಬ್ಬ ಜ್ಞಾನಿ ರಾಜನು ದಾರಿಯ ಮಧ್ಯದಲ್ಲಿ ಒಂದು ದೊಡ್ಡ ಕಲ್ಲನ್ನು ಇಟ್ಟನು. ಆಮೇಲೆ ಯಾರಾದರೂ ಅದನ್ನು ಸರಿಸುತ್ತಾರೆಯೇ ಎಂದು ನೋಡಲು ಆತ ಅಡಗಿಕೊಂಡನು. ಅನೇಕ ಶ್ರೀಮಂತರು ಅಧಿಕಾರಿಗಳು ಬಂದರು. ಅವರು ಅತ್ತಿತ್ತ ದೂರುತ್ತಿದ್ದರು, ರಾಜನೇನು ಈ ದಾರಿಯನ್ನು ತೆರವು ಮಾಡುತ್ತಿಲ್ಲ. ಆದರೆ ಯಾರೂ ಕಲ್ಲನ್ನು ಸರಿಸಲು ಯತ್ನಿಸಲಿಲ್ಲ. ಅದಾದ ಮೇಲೆ ಒಬ್ಬ ಬಡ ರೈತನು ಬಂದನು. ಅವನ ಬೆನ್ನಿನ ಮೇಲೆ ತರಕಾರಿಗಳ ತುಂಬಿದ ಬಟ್ಟಲು. ಅವನು ದೂರು ಹೇಳದೆ ನಿಂತು ತೀವ್ರ ಶ್ರಮದಿಂದ ಆ ಕಲ್ಲನ್ನು ಬದಿಗಿತ್ತನು. ಅವನಿಗೆ ಆಶ್ಚರ್ಯವಾಯಿತು. ಕಲ್ಲಿನ ಕೆಳಗೆ ಒಂದು ಬಂಗಾರದ ನಾಣ್ಯದ ಚೀಲ ಮತ್ತು ಒಂದು ಚೀಟಿ ಇತ್ತು. ಅದರಲ್ಲಿತ್ತು, ಈ ಅಡ್ಡಿಯನ್ನು ತೆಗೆದವನಿಗೆ ಈ ಬಹುಮಾನ. ಜೀವನ ನಮ್ಮ ದಾರಿಯಲ್ಲಿ ಅಡ್ಡಿಗಳನ್ನು ಇಡುತ್ತದೆ. ಕೆಲವರು ದೂರುತ್ತಾರೆ, ಕೆಲವರು ತಪ್ಪಿಸಿಕೊಂಡು ಹೋಗುತ್ತಾರೆ. ಆದರೆ ಧೈರ್ಯದಿಂದ ಎದುರಿಸುವವರು ಹೊಸ ಅವಕಾಶಗಳನ್ನು ಕಂಡುಕೊಳ್ಳುತ್ತಾರೆ. ಕಥೆಯ ನೀತಿ ಏನೆಂದರೆ, ಪ್ರತಿ ಅಡ್ಡಿಯೂ ಬೆಳವಣಿಗೆಗೆ ಒಂದು ಅವಕಾಶ. ತಪ್ಪಿಸಿಕೊಳ್ಳಬೇಡಿ, ಅದನ್ನು ಜಯಿಸಿ.